ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರು ಹೊಸ ರುಚಿ ತೋರ್ಸಕ್ಕೋಸ್ಕರ ಕಾಯ್ತಾ ಇದ್ದಾರೆ, ನಾವೆಲ್ಲ ಕಾಯ್ತಾ ಇದೀವಿ. ಬರ್ಕೋಬೇಕು, ಅಡುಗೆನು ಮಾಡ್ಕೋಬೇಕು ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ಅದ್ಭುತವಾಗಿರೋ ಅಡುಗೆನ ಮಾಡ್ಸಕ್ಕೋಸ್ಕರ ನಾವು ಇದೀವಿ. ರೆಡಿಯಾಗಿ ಚಂದ್ರಪ್ಪ ಅವರು ನಿಂತಿದ್ದಾರೆ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ. ಕಬ್ಬನ್ಪೇಟೆಯ ಚಂದ್ರಪ್ಪನವ್ರಿಗೆ ಏನು ಅಡುಗೆ ಮಾಡ್ತಾ ಇದ್ದೀರಾ? ಏನೋ ಕಡಿಮೆ ಐಟಮ್ ತಂದಿದ್ದೀರಾ, ಏನು ವಿಶೇಷ? ಕಮ್ಮಿ ಐಟಮ್ ಹಾಕೊಂಡು ಅಡುಗೆ ಮಾಡ್ಕೊಂಡ್ರೆ ಸ್ವಲ್ಪ ಎಲ್ಲ ಖರ್ಚು ಸೇವ್ ಆಗುತ್ತೆ ಅಂತ. ರುಚಿನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ? ಬಟ್ಟೆ ಹಾಕೊಂಡು ವೇಸ್ಟ್ ಮಾಡ್ಕೋಬಾರ್ದು. ಸಿಂಪಲ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು. ತಿಂದ್ರೆ ಚಂದ್ರಪ್ಪ ಅಂತ ನೆನ್ಸ್ಕೊಳಂಗಿರ್ಬೇಕು. ಹೇಳಿ ಚಂದ್ರಪ್ಪ, ಏನ್ ಮಾಡ್ತಾ ಇದ್ರಿ ಇವತ್ತು? ಮಟನ್ ಸೌಜಿ ಮಾಡ್ತಾ ಇದ್ದೀನಿ ಇವತ್ತು. ಸಾವ್ಜಿ ಮಟನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮಿಸ್ಟರ್ ಚಂದ್ರಪ್ಪ? ಸಾವ್ಜಿ ಮಟನ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಒಳ್ಳೆ ಒಂದು ಸಾವ್ಜಿ ಮಟನ್ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ? ಕುಕ್ಕರಿಗೆ ಕೊಡಿ ಚಿಕ್ಕದು. ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಈರುಳ್ಳಿ ಬಂದು ಚೆನ್ನಾಗಿ ಕೆಂಪಾಗಬೇಕು ಇದು. ಓಕೆ, ಮಾಡೋಣ ಬಿಡಿ, ಅದೇ ದೊಡ್ಡ ವಿಚಾರ. ಮತ್ತೆ ಇನ್ನೇನು ಸಮಾಚಾರ ಚಂದ್ರಪ್ಪ? ಎಲ್ಲ ಕೇಳ್ತಾ ಇದ್ರು, ಏನ್ರಿ ಚಂದ್ರಪ್ಪರೇ ನೀವೆಲ್ಲ ನಮ್ಮ ಊರ್ ಕಡೆ ತೋರಿಸ್ತಾ ಇಲ್ಲ ನೀವು? ಯಾವ ಊರ್ ಕಡೆನಪ್ಪ ನಿಮ್ದು? ಸೌಜಿ ಅಂದ್ರೆ ಇದು ಹುಬ್ಳಿ ಧಾರವಾಡ ಕಡೆ ಇದೆ ಇದು. ಓಕೆ, ಇಲ್ಲ ನಮ್ದು ರೆಸಿಪಿ ಸ್ವಲ್ಪ ತೋರಿಸ್ರಿ ಅಂತ ನಾವು ಜನ ತುಂಬಾ ಜನ ಕೇಳಿದ್ರು. ಅವ್ರಿಗೋಸ್ಕರ ಹುಬ್ಳಿ ಧಾರವಾಡದವ್ರಿಗೋಸ್ಕರ ಇವತ್ತು ಒಂದು ಸೌಜಿ ಮಟನ್ ಮಸಾಲ. ಓಕೆ ಸರ್. ಇದು ಆ ಥರ ಕಲರ್ ಬರೋದ್ರಿಂದ ಟೇಸ್ಟು ಸ್ಮೆಲ್ಲು ಚೇಂಜ್ ಆಗುತ್ತೆ ಅವಾಗ. ಓಕೆ, ಗ್ರೇವಿಗೆ ಚೆನ್ನಾಗಿರುತ್ತೆ. ಮಟನ್ ಅಲ್ಲ ಇದು? ಮಟನ್, ಸಾವ್ಜಿ ಮಟನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಅರಿಶಿನ ಪುಡಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಓಕೆ, ನಂತರ ಸ್ವಲ್ಪ ಉಪ್ಪು ಹಾಕೊಡೋಣ ಈಗ. ಹಾಕಿ ಸರ್, ಹಾಕಿ. ಓಕೆ, ನೀರು ಹಾಕ್ತೀರಾ? ಸ್ವಲ್ಪ ನೀರು ಹಾಕಿ ಸರ್. ಎಷ್ಟು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ? ಒಂದು 4 ವಿಷಲ್ ಕೂಗಬೇಕು. ಓಕೆ, ಮಸಾಲೆ ಹಾಕ್ಬಿಟ್ಟು ವಿಷಲ್ ಕೂಗ್ಸೋಣ. ಇವಾಗ ಕೊಯ್ತಾ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ರುಬ್ಬೇಕು. ಏನದು? ಒಣಗಿದ ಕೊಬ್ಬರಿ, ಸ್ವಲ್ಪ ಟೊಮೆಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಾಗ ಆನಿಯನ್ ಹಾಕೋತಾ ಇದ್ದೀನಿ, ಈರುಳ್ಳಿ, ಲಾಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕೊಂಡ್ಬಿಡ್ತಾ ಇದ್ದೀರಾ? ಇದನ್ನು ಹಾಕ್ಬಿಡು. ಧನಿಯಾ ಪೌಡ್ರ್, ಚಿಲ್ಲಿ ಪೌಡ್ರ್. ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ರವಿ ಅವರ ಧನಿಯಾ ಪುಡಿ ಸ್ವಲ್ಪ, ಅಷ್ಟೇ, ಒಂದು 3 ಸ್ಪೂನು. ಓಕೆ ಸಾಕು. ಗರಂ ಮಸಾಲ, ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. ಆಗಿದೆ ಸರ್? ಎಸ್ ಸರ್, ಹಾಕೊಳ್ಳಿ ಸರ್. ಸೂಪರ್ ಆಗಿದೆ. ಓಕೆ, ಸಾವ್ಜಿ ಮಟನ್ ಈಸಿಯಾಗಿ ಬೇಗ ಮಾಡ್ಕೊಳ್ಳೋವಂಥ ಒಳ್ಳೆ ಒಂದು ಮಟನ್ ಗಟ್ಟಿಯಾದಂಥ ಗ್ರೇವಿನ ತೋರಿಸ್ಕೊಡ್ತಾ ಇದ್ದಾರೆ. ಮುಚ್ಚಿಬಿಡೋದು. ಎಷ್ಟು ವಿಷಲ್ ಬೇಕಾಗುತ್ತೆ? 4 ವಿಷಲು. 4 ವಿಷಲ್ ಬೇಕಾಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಒಳ್ಳೆ ಒಂದು ಸಾವ್ಜಿ ಮಟನನ್ನು ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಈ ಸಾವ್ಜಿ ಚಿಕನ್ನ ನೀವು ತಿನ್ಬೇಕಂದ್ರೆ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. 4 ವಿಷಲ್ ಕೂಗಬೇಕಾಗುತ್ತೆ. 4 ವಿಷಲ್ ಆದಮೇಲೆ ನಮ್ಮ ಕಡೆ ಸಾವ್ಜಿ ಮಟನ್ ಸಿಗುತ್ತೆ. ನೋಡೋಣ ಏನಿದೆ, ನೋಡೋಣ. ಏನು ಬೆಂದಿರ್ತದೆ, ತೆಗಿರಿ. ಒಳ್ಳೆ
ಒಳ್ಳೆ ಘಮ ಬರ್ತಾ ಇದೆ ಸರ್. ಓಕೆ, ನನಗಂತೂ ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸರ್. ನೀವು ಕೊಡದೇ ಇರೋದು ನೀವು ಊಟ ಮಾಡ್ತೀವಿ ಅದಕ್ಕಿಂತ ದೊಡ್ಡ ವಿಚಾರ ಬೇರೆನಿದೆ. ಊಟ ಮಾಡ್ಕೊಂಬನ್ನಿ, ಪರವಾಗಿಲ್ಲ ಸರ್. ಯಾರು ಹೇಳಿರಂತೆ ರುಚಿಗೆ. ನೀವು ಟೇಸ್ಟ್ ನೋಡಿ ಆಮೇಲೆ ನಾನು ಊಟ ಮಾಡ್ತೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಸಾವ್ಜಿ ಮಟನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸಾವ್ಜಿ ಮಟನ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಮಟನ್, ಅರಿಶಿನ, ಉಪ್ಪು, ನೀರು ಹಾಕಿ ಬೇಯಿಸಿ. ಇದಕ್ಕೆ ರುಬ್ಬಿದ ಮಸಾಲ, ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾವ್ಜಿ ಮಟನ್ ತಿನ್ನಲು ರೆಡಿ. ಸ್ವಲ್ಪ ರೈಸು ಸಾವ್ಜಿ ಚಿಕನ್ಗೆ. ರೈಸ್ಗಿನ ನಿಮಗೆ ಚಪಾತಿ ತಿಂದರೆ ಅದ್ಭುತವಾಗಿರುತ್ತೆ. ಹೌದೌದು, ಚಪಾತಿ ಅದು ಹೆಂಗಿರ್ಬೇಕು ಅಂದ್ರೆ ಪದ್ರ ಇರ್ಬೇಕು. ಚಪಾತಿ ಹತ್ರ ಇರಬೇಕು. ಸುಮ್ಮನೆ ಹಿಂಗೆ ಒತ್ಬಿಟ್ಟು ಹಿಂಗೆ ಬೇಯಿಸ್ಬಿಟ್ಟು ಕೊಟ್ಬಿಟ್ರೆ ಚಪಾತಿ ಎಲ್ಲ ತಿನ್ನಕ್ಕಾಗಲ್ಲ. ಚಪಾತಿ ನಿಂಗೆ ತೆಗೆದ್ರೆ ಅಟ್ಲೀಸ್ಟ್ 2 ಪದರಗಳು ಇರಬೇಕು. ಇಲ್ಲ ಕಾಯಿನ್ ಪರೋಟ ಇದ್ರೂ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ಆ ಚಪಾತಿ ಮಾಡಕ್ಕೆ ಬರಲ್ಲ. ಕಾಪಿ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಚಪಾತಿ ಮಾಡೋಕ್ಕೆ ಬರ್ತದೆ. ಎಷ್ಟೋ ಜನಕ್ಕೆ ಕಾಪಿ ಮಾಡೋಕ್ಕೆ ಬರಲ್ಲ. ನಾನು ಹೇಳಿದ್ನಲ್ಲ, ಬಿಸಿ ನೀರು ಕಾಯಿಸೋಕ್ಕೆ ಎಷ್ಟೋ ಜನಕ್ಕೆ ಬರಲ್ಲ ಇವತ್ತು. ಹಂಗಂತೀರಾ? ಈ ಬಿಸಿ ನೀರು ನೀರು ಬಿಸಿ ಆದ ತಕ್ಷಣ ಬಿಸಿ ನೀರು ಕಾದೋಯ್ತು ಅಂತ ಲೆಕ್ಕ ಅಲ್ಲ. ಅದು ಮಳ್ಳಬೇಕು, ಕುದಿಬೇಕು. ಹಾಲು ಬಿಸಿ ಆದ ತಕ್ಷಣ ಕಾಪಿ ಮಾಡ್ಬಿಡೋದಲ್ಲ. ಅದು ಚೆನ್ನಾಗಿ ಕುದಿಬೇಕು ಹಾಲು, ಆವಾಗಲೇ ಕಾಪಿ ಟೇಸ್ಟ್ ಬರೋದು. ಅದು ಬಿಟ್ಟು ಸುಮ್ಮನೆ ಹಾಲು ಬಿಸಿ ಆಯಿತು, ಡಿಕಾಷನ್ ಹಾಕ್ಬಿಡು, ಕಾಫಿ ಪುಡಿ ಹಾಕ್ಬಿಡು, ಸೋಸ್ಬಿಡು, ಕುಡಿಬಿಡು. ಅದು ಹೆಂಗೆ ಬರ್ತದೆ ಟೇಸ್ಟ್ ನಿಮಗೆ? ಹಂಗೆ ಅದ್ಭುತವಾಗಿರುವಂಥ ಸಾವ್ಜಿ ಮಟನ್ನ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ. ಮಟನ್ ಬೆಂದಿದೆ, ಒಳ್ಳೆ ಉಪ್ಪು ಖಾರ ಹಿಡಿದಿದೆ. ಅದು ಇನ್ನೂ ಮಾಡಿ ಇಟ್ಬೇಕು. ನಾವು ಯಾವಾಗ ಮಾಡಿ ಇಟ್ಬಿಟ್ಟು ತಕ್ಷಣ ತಿಂತೀವಿ ಇಲ್ಲಿ. ಇದು 1 ಅವರ್ ಬಿಟ್ಟು ತಿನ್ನಬೇಕು. ಮಟನ್ ಯಾವತ್ತೂ 1 ಅವರ್ ಬಿಡಬೇಕು. ನಾ ಹಿಂಗೆ ಮಾಡಿ ತಿನ್ಬಿಡ್ತೀವ. ಒಂದು ಅಮ್ಮ ಮನೆ ಕೇಳ್ತಾ ಇದ್ರು, ನೋಡಿವ್ರೆ ನೀವು ಬರ್ತೀರಾ, ಕುಕ್ಕರ್ ಇಡ್ತೀರಾ, ಕೂಗಿಸುತ್ತೆ, 5 ನಿಮಿಷಕ್ಕೆ ಅಡುಗೆ ಆಗ್ಬಿಡುತ್ತೆ, ನಮ್ಮಲ್ಲಿ 5 ನಿಮಿಷಕ್ಕೆ ಆಗಲ್ವಲ್ಲ ಅಂತ ಪಾಪ ಕೇಳಿದ್ರು. ಅವ್ರಿಗೇನೋ ಪ್ರಶ್ನೆಗಳು ಬರ್ತದೆ, ಆ ಥರ ಪ್ರಶ್ನೆಗಳೆಲ್ಲ ಬರ್ತದೆ. ಹಿಂಗೆ ನಮ್ಮಲ್ಲಿ ಏನು ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ಬಿಟ್ಟಿರುತ್ತೆ ಅವ್ರಿಗೆ. ಒಳ್ಳೆ ಸಾವ್ಜಿ ಮಟನ್, ಒಳ್ಳೆ ಗ್ರೇವಿ, ತುಂಬ ಚೆನ್ನಾಗಿರುತ್ತೆ. ಬೇರೆ ಥರ ಮಜಾ. ಗೋಡಂಬಿ ಇಲ್ಲ, ಗಸಗಸೆ ಇಲ್ಲ, ಜಾಸ್ತಿ ರುಬ್ಬಿರೋಂಥ ಮಸಾಲ ಇಲ್ಲ, ನಾರ್ಮಲ್ ಆಗಿದೆ. ಹೊಸ್ತಾಸ ಮಾಡಿದ್ದಾರೆ ಚಂದ್ರಪ್ಪ. ಚಕ್ಕೆ ಲವಂಗ ಹಾಕಿಲ್ಲ. ಚಕ್ಕೆ ಲವಂಗ ಹಾಕಿಲ್ಲ. ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಚಂದ್ರಪ್ಪ. ನಾವೇನು ಹೇಳಿದ್ರು ತುಂಬ ಅದ್ಭುತ ಮಾಡಿದ್ದೀರಾ. ಥ್ಯಾಂಕ್ ಯು. ಇದು ಆರೋಗ್ಯಕ್ಕೆ ಒಂಥರ ಒಳ್ಳೆಯದು. ಚಕ್ಕೆ ಲವಂಗ ಇಂಥದ್ದೆಲ್ಲ ಹಾಕ್ದಿರ ಮಾಡಿದಾಗ ನಾಟಿ ಸ್ಟೈಲ್ ಆಗಿ ಒಂಥರ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಎದೆ ಉರಿ ಬರಲ್ಲ, ಕುತ್ತಿಗೆ ಉರಿ ಬರಲ್ಲ, ಗ್ಯಾಸ್ ಟ್ರಬಲ್ ಇರೋರಿಗೆ ಪ್ರಾಬ್ಲಮ್ ಆಗಲ್ಲ. ಓಕೆ, ಅದೆಲ್ಲ ಹಾಕಿದ್ರೆ ಅವ್ರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ ಟ್ರಬಲ್ ಇರೋರಿಗೆ. ಓಕೆ, ಇದು ಈ ರೀತಿ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಜಾಸ್ತಿ ಐಟಮ್ ಹಾಕ್ಬೇಕು, ಗೋಡಂಬಿನೇ ಹಾಕ್ಬೇಕು, ಬಾದಾಮಿನೇ ಹಾಕ್ಬೇಕು. ಅದು ಹಾಕಿದ್ರೆ ಚೆನ್ನಾಗಿ ಬರೋದು ಅಡುಗೆ, ಇಲ್ಲ ಅಡುಗೆ ಚೆನ್ನಾಗಿ ಬರಲ್ಲ. ಕೆಲವ್ರು ಬರ್ತಾರೆ ಅಡುಗೆ ಮಾಡೋಕ್ಕೆ, ಅವ್ರ ಮೈಂಡ್ ಸೆಟ್ ಏನಂದ್ರೆ 1 ಕಪ್ ಬಾದಾಮಿ, 1 ಗೋಡಂಬಿ, ಗಸಗಸೆ ಇವೆಲ್ಲ ಹಾಕ್ಬಿಡ್ಬೇಕು. ಏನೇನೋ ಸೇಷ್ಟೆಗಳು, ಆ ಸೇಷ್ಟೆಗಳೆಲ್ಲ ಮಾಡಿದ್ರೆ ಅದು ಖರ್ಚು ಎಷ್ಟು ಉದ್ದ ಬರುತ್ತೆ. ಖರ್ಚು ಬರೋದು ಆಮೇಲೆ ಅವಳ ಒಂದ್ಸರಿ ಚೆನ್ನಾಗಿರುತ್ತೆ ಅಷ್ಟೇ. ಆ ಥರ ಮಾಡ್ಕೊಂಡು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರುಚಿಯಾಗಿ ಮಾಡೋದು ಕಲಿಬೇಕು. ಅದೇ ಇರೋದು. ಅದು ನಾವು ತೋರಿಸ್ತಾ ಇದೀವಿ. ಥ್ಯಾಂಕ್ ಯು ಚಂದ್ರಪ್ಪ, ಅದ್ಭುತವಾಗಿದೆ. ತಿಂದು ಖಾಲಿ ಮಾಡ್ತೀವಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಸ್ವಲ್ಪ ಅಡುಗೆ ಮಾಡ್ತೀವಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಭಾರತಿ ಅವರೇ. ಏನು ಮಾಡ್ಕೊಂಡಿದ್ದೀರಾ? ನಾನು ಮನೆಯಲ್ಲೇ ಗೃಹಿಣಿಯಾಗಿ. ಯಜಮಾನ್ ಏನು ಮಾಡ್ತಾರೆ? ಅವರು ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದಾರೆ. ನಿಮ್ದೇನಾ? ಎಲ್ಲಿದೆ? ಕೃಷ್ಣನಗರ ಅಲ್ಲಿ. ನಿಮ್ಮ ಮನೆ ಎಲ್ಲಿದೆ? ನಮ್ಮನೆ ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್ ಹತ್ರನೇ ಕೃಷ್ಣನಗರ ಬರುತ್ತಾ? ಕೃಷ್ಣನಗರ ಬರುತ್ತೆ, ಅಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ದೂರ ಅದು? ಮನೆಯಿಂದ 1 ಕ್ರಾಸ್ ಹೆಚ್ಚು ಕಮ್ಮಿ. ಓಕೆ ಓಕೆ. ಏನು ಯಜಮಾನ್ ಹೆಸರು? ಸೋಮಶೇಖರ್. ಸೋಮಶೇಖರ್ ಅವ್ರದ್ದು ಏನು ಜ್ಯುವೆಲರಿ ಶಾಪ್ ಹೆಸರು? ಜ್ಯುವೆಲರಿ ಶಾಪ್ ಹೆಸರು ಹನುಮಾನ್ ಜ್ಯುವೆಲರ್ಸ್. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಶ್ರೀ ಹನುಮಾನ್ ಜ್ಯುವೆಲರ್ಸಾ? ಓಕೆ. ಎಷ್ಟು ಜನ ಮಕ್ಕಳು? 2. ಏನು ಮಾಡ್ತಾರೆ? ಒಬ್ಬ 5th ಸ್ಟ್ಯಾಂಡರ್ಡು, ಒಬ್ಬ 1st ಸ್ಟ್ಯಾಂಡರ್ಡ್. ಯಾವ ಸ್ಕೂಲಿಗೆ ಹೋಗ್ತಾನೆ? ಲೂಟ್ಸ್ ಹೈಸ್ಕೂಲ್. ಓಕೆ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಚಿಕನ್ ಚಿಲ್ಲಿ ಆನಿಯನ್ ಫ್ರೈ. ಚಿಕನ್ ಚಿಲ್ಲಿ ಆನಿಯನ್ ಫ್ರೈ ಮಾಡ್ತಾ ಇದ್ದೀರಾ? ಚಿಕನ್ ಆನಿಯನ್ ಚಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಸಾಂಬಾರ್ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು,
ಉಪ್ಪು ಎಣ್ಣೆ. ಏನು ಬೇಕು ನಿಮಗೆ? ಬಾಣಲಿ ಟೈಪ್ ಕೊಡಿ. ಬಾಂಡ್ಲಿ ಟೈಪ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ಎಷ್ಟು ಜನ ಮಕ್ಕಳು ನೀವು? ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದೀಗ. ಓಕೆ. ಮನೆಯಲ್ಲಿ ನಾವು 4 ಜನ ಹೆಣ್ಮಕ್ಳು ಅವ್ರಿಗೆ. 4 ಜನ. ನೀವು ಎಷ್ಟನೇ ಮಾಸ್ಟರ್ ಪೀಸ್? ನಾವು ಮೊದಲನೇ ಮಾಸ್ಟರ್ ಪೀಸ್ ನೀವೇನಾ? ಓಕೆ, ಸ್ಪೂನ್ ತೊಗೊಳ್ಳಿ. 4 ಜನಕ್ಕೆ ಮದುವೆ ಮಾಡ್ಬಿಟ್ರಾ? ಹಾ, ಎಲ್ರಿಗೂ ಎಲ್ಲ ಮದುವೆ ಮಾಡಿ ಕಳ್ಸಾಕ್ಬಿಟ್ಟವ್ರೆ. ಸಾಕು ನಿಮ್ಮ ಸವಾಸ್ಗಳು ಅಂತ ಹೇಳಿ. ಹೌದು. ಓಕೆ, ಹಾಕ್ಬೋದಾ? ಆನಿಯನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಹಾಕಿ. ಓಕೆ. ಟೊಮೆಟೊ. ಎಸ್ ಮೇಡಮ್. ಮಕ್ಳು ಕರ್ಕೊಂಬಂದಿಲ್ವಾ? ಇಲ್ಲ, ಯಾಕ್ರಿ? ಲೇಟ್ ಆಗುತ್ತೆ ಅಂತ. ಓಕೆ. ಮಲ್ಲಿ ಯಾರು ನೋಡ್ಕೊಳ್ತಾರೆ ನೀವಿಲ್ಲ ಅಂದ್ರೆ? ಯಜಮಾನ್ರ ಡ್ಯೂಟಿನಾ? ನೋಡ್ಕೊಳ್ತಾರೆ. ಏನದು? ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್. ಚಿಕನ್ ಹಾಕ್ತಾ ಎಸ್ ಮೇಡಮ್. ಎಷ್ಟೊಂದು ಅರ್ಧ ಕೆಜಿ ಇದೆ ಚಿಕನ್ನು? ಹಾಂ, ಅರ್ಧ ಕೆಜಿ ಇದೆ. ಓಕೆ. ಇದು ಫಸ್ಟು ಚಿಕನ್ನ ಗ್ರೇವಿ ಮಾಡಿಕೊಂಡು ಆಮೇಲೆ ಡ್ರೈ ಮಾಡ್ತೀರಾ? ಹೌದು. ಏನಿಷ್ಟ ಯಜಮಾನ್ರು ನೀವು ಮಾಡೋದು? ನಾವು ಮಾಡೋದು ಉಪ್ಪಿಟ್ಟು ಇಷ್ಟ ಅವ್ರಿಗೆ. ಉಪ್ಪಿಟ್ಟ? ಇದು ಲಕ್ಷಕ್ಕೊಂದು ಮಾತು. ಏನು ಹೆಸರು ಯಜಮಾನ್ ಹೆಸರು ನೀವು ಹೇಳಿದ್ದು? ಸೋಮಶೇಖರ್. ಸೋಮಶೇಖರ್, ನಮಗೂ ಉಪ್ಪಿಟ್ಟು ಕಂಡ್ರೆ ಇಷ್ಟ ಸರ್. ಓಕೆ. ಉಪ್ಪು ಏನು ಹಾಕ್ತಾ ಉಪ್ಪಿಟ್ಟು ಇದ್ದೀನಿ. ಮಾಡ್ತೀರಾ ಬರ್ತೀವ್ರೆ? ರವೆ ಉಪ್ಪಿಟ್ಟು. ಓಹೋ. ನಾನು ಸಾಂಬಾರ್ ಪುಡಿ ತಂದಿದ್ದೀನಿ. ಏನದು? ಸಾಂಬಾರ್ ಪುಡಿ. ಏನು ಉಪ್ಪಿಟ್ಟು ಮಾಡ್ತಾ ಇಲ್ಲ ತಾನೇ ನೀವು? ಇಲ್ಲ. ಏ, ಚಿಕನ್ ಸಾಂಬಾರ್ ಪುಡಿ ಹಾಕ್ತಾ ಇದೀರೇನ್ರಿ? 1 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕೊಳ್ರಿ. ಸಾಂಬಾರ್ ಪುಡಿ ಹಾಕಿ ನೀವು ಚಿಕನ್ ಮಾಡ್ತಾ ಇದ್ದೀರಾ? ಹೌದು. Very 1 good. ಸ್ಪೂನ್. ಆಮೇಲೆ ಚಿಕನ್ ಮಸಾಲ. ಚಿಕನ್ ಮಸಾಲ 1 ಸ್ಪೂನು. ಸಾಂಬಾರ್ ಪುಡಿ ನಿಮ್ಮ ಮನೆಯ ಸಾಂಬಾರ್ ಪುಡಿ ಅದು? ಹೌದು. ಒಳ್ಳೆ ಕೆಲಸ. ಆಯ್ತು, ಹಾಕಿ. 1/2 ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿ ಕೊಡಿ. ಧನಿಯಾ ಪುಡಿ ಎಷ್ಟು ಬೇಕು? 1 ಸ್ಪೂನ್. ಬಿಡ್ರಿ, ಹಾಕ್ತೀನಿ ಹಂಗೇನೇನೆ. ಯಾಕೆಂದ್ರೆ ಆಮೇಲೆ ಗರಂ ಮಸಾಲ 1/2 ಸ್ಪೂನ್. ಗರಂ ಮಸಾಲ 1/2 ಸ್ಪೂನು. ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರು 1/2 ಸ್ಪೂನ್. ಇನ್ನೇದ್ರ ಪೌಡ್ರು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಾ? ನಿಮ್ಮ ಮನೆಯಿಂದ ಬೇರೆ ತಂದಿದ್ದೀರಾ ಇಷ್ಟೊಂದು ಸಾಲಲ್ಲ ಅಂತೇಳಿ. ಸಾಕು. ಓಕೆ, ನೀರು ಹಾಕ್ತಾ ಇದ್ದೀನಿ. ಹಾಕಿ. ಕೊತ್ತಂಬರಿ. ಕರೆಕ್ಟು. ಈ ಆನಿಯನ್ ಏನು ಮಾಡ್ತೀರಾ ಆಮೇಲೆ? ಲಾಸ್ಟಲ್ಲಿ ಹಾಕ್ಬಿಟ್ಟು ಓ, ಇದು ಕೊತ್ತಂಬರಿ ಹಾಕ್ಬಿಟ್ರೆ ಎಂಡಿಗೆ ಬಂದ್ಬಿಡ್ತು ಅನ್ಕೊಂಡಿದ್ದೀನಿ. ತಿರ್ಗಾ ಫಸ್ಟಿಂದ ಶುರು ಆಗುತ್ತಾ? ಇಲ್ಲ ಅಷ್ಟೇ. ಅದು ಬೆಂದ್ಮೇಲೆ ಅದನ್ನ ಹಾಕಿ ಡ್ರೈ ಮಾಡೋದಷ್ಟೇ. ಓಕೆ, ಇವಾಗ ಏನು ಮುಚ್ಬೋಣ? ಹಾಂ, ಮುಚ್ಬಿಡಿ. ಸ್ವಲ್ಪ ಹೊತ್ತು ಬೇಯಬೇಕು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಬರ್ತೀವ್ರೆ? ಸಿನಿಮಾ ಗಿನಿಮಾ ನೋಡ್ತೀರಾ? ಫ್ರೀ ಟೈಮ್ ಇರೋದಿಲ್ಲ. ಏನು ಮಾಡ್ತೀರಾ ಬೆಳಗ್ಗೆ ಅಂದ ಸಾಯಂಕಾಲ ತನಕ? ಶಾಪ್ಗೆ ಹೋಗ್ತೀನಿ ನಾನು. ನೀವು ಅಂಗಡಿಲಿ ಹೋಗಿ ಕೂತ್ಕೊಳ್ತೀರಾ? ಅಂಗಡಿಲಿ ಹೋಗ್ತೀನಿ. ಎಷ್ಟಿದೆ ಗ್ರಾಮ್ ಚಿನ್ನ? ಗ್ರಾಮ್ 2800 ಇದೆ. ಅಪ್ಪ. ಅದೇ ಈ ಇದು ಗೊಜ್ಜನ ಪಲಾವ್ ಜೊತೆಗೆ ನಾವು ನೆಂಚ್ಕೊಳ್ಳೋಕೆ ಇಟ್ಕೊಳ್ತೀವಿ. ಈ ಗೊಜ್ಜನ? ಹೌದು. ಆಯ್ತು. ಇದು ಮೊಸರು ಬಜ್ಜಿ ಏನು ಯೂಸ್ ಮಾಡಲ್ಲ ನಾವು. ಇದೇ ಗ್ರೇವಿ? ಅದೇ ಗ್ರೇವಿನ ಇಟ್ಕೊಳ್ತೀವಿ. ಯಾವ ಪಲಾವ್ಗೆ? ಮಟನ್ ಪಲಾವು, ಚಿಕನ್ ಪಲಾವು ಎಲ್ಲದಕ್ಕೂ. ಅದಕ್ಕೆ ಇದು ಗ್ರೇವಿ? ಹೌದು. ಈ ಪೀಸ್ ಎಲ್ಲ ತೆಗೆದ್ಬಿಟ್ಟು ಏನು ಮಾಡೋದು? ಪೀಸ್ ಜೊತೆಗೆ ಹಾಕೊಳ್ತೀವಿ. ಪೀಸ್ ಜೊತೆಗೆ ಹಾಕೊಳ್ತೀರಾ? ಡ್ರೈ ಏನೋ ಮಾಡ್ತೀನಿ ಏನ್ರಲ್ರಿ ಇವಾಗ? ಇದಾದ್ಮೇಲೆ ಇನ್ನೊಂದು ಡ್ರೈ ಮಾಡ್ಕೊಡ್ತೀನಿ. ಡ್ರೈ ಇಷ್ಟಕ್ಕೆ ತಿಂದ್ರೆ ಪಲಾವ್ ಜೊತೆಗೆ ಗ್ರೇವಿ, ಹೌದು. ಗೊಜ್ಜು, ಮೊಸರು ಬಜ್ಜಿ ಬೇಡ, ಇದನ್ನ ಹಾಕೊಂಡು ತಿನ್ಕೋಬಹುದು ಅಂತ ಹೇಳ್ತಾ ಇದಾರೆ. ಹಂಗೇನಾದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಹಿಂಗ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಅದು ಹೆಂಗ್ ಮಾಡ್ತೀರಾ ಮಾಡಿ? ಏನದು? ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ. ಓಕೆ ಓಕೆ. ಒಂದು ದೊಡ್ಡ ಈರುಳ್ಳಿ. ದೊಡ್ಡ ಈರುಳ್ಳಿನಾ ಇವಾಗ ಎಂಡಲ್ಲಿ? ಹಾಂ. ಓಕೆ. ಇದು ಡ್ರೈ ಆಗಬೇಕಾ ಇವಾಗ? ಡ್ರೈ, ಫುಲ್ ಡ್ರೈ ಆಗಬೇಕು. ಎಸ್. ಡ್ರೈ ಆಗುತ್ತಾ? ಆಗುತ್ತೆ. ಫೈನಲ್ ಆಗಿ ರೆಡಿ ಆಯ್ತು. ರೆಡಿ ಆಯ್ತೇನ್ರಿ? ರೆಡಿ ಆಯ್ತು. ಓಕೆ, ಡಿಶ್ ಔಟ್ ಮಾಡೋಣ. ಹಾಂ. ಮುರಳಿ ಅವರೇ, ಚಿಕನ್ ಆನಿಯನ್ ಚಿಲ್ಲಿ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಒಂದು ಚಿಕನ್ ಆನಿಯನ್ ಚಿಲ್ಲಿ ಚಿಲ್ಲಿ ಫ್ರೈ
ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಭಾರತೀಯರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಚಿಕನ್ ಮಾಡ್ಕೊಳ್ಳಿ. ಚಿಕನ್ ಆನಿಯನ್ ಚಿಲ್ಲಿ ಫ್ರೈ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಚಿಕನ್, ಉಪ್ಪು, ಸಾಂಬಾರ್ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿದರೆ ಚಿಕನ್ ಆನಿಯನ್ ಚಿಲ್ಲಿ ಫ್ರೈ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯರು ಬಂದಿದ್ದಾರೆ. ಸೋಮಶೇಖರ್ನ ಮಲ್ಲೆ ಬಿಟ್ಟು ಬಂದಿದ್ದಾರೆ. ಪಾಪ ಬೆಳಗ್ಗೆನೇ ಮಲ್ಲೆ ಇರ್ಲಿ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಟ್ಬಿಟ್ರಿ ನಾ. ಇಲ್ಲ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಮಲ್ಲೆ ಇರಿ ಅಂತ ಯಜಮಾನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಒಳ್ಳೆ ಕಾಲ್ ಚೈನ್ ಬೇಕಾಗಿದ್ರೆ, ಬೆಳ್ಳಿ ಆರ್ಟಿಕಲ್ಸ್ ಬೇಕಾಗಿದ್ರೆ ನಮ್ಮ ಟೀಚರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟೇಸ್ಟ್ ಮಾಡ್ಬೋದಾ? ಮಾಡಿ. ನೀವು ಹೆಂಗ್ರಿ ತಿನ್ನೋದಿಲ್ಲ ನಾವು? ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮ ಹೌದಾ? ಮಕ್ಕಳಿಗೆಲ್ಲ ತುಂಬಾ ಇಷ್ಟ ನಾನ್ ವೆಜ್ ಅಂದ್ರೆ. ಹೌದಾ? ಹಾ. ಉಪ್ಪಿಟ್ಟು ಮಾತ್ರ ಯಜಮಾನ್ರಿಗೆ. ಹಾ. ಒಳ್ಳೆ ರಸಮ್ಗೆ, ಬೇಳೆ ಸಾರ್ಗೆ. ಯಾವತ್ತು ನಾನ್ ವೆಜ್ ನಿಮ್ಮಲ್ಲಿ? ಸಂಡೆ. ಒಂದೇ ದಿನ. ಅಂಗಡಿ ಯಾವತ್ತು ರಜಾ? ಅಂಗಡಿ ಇದು ರಜಾ ಇಲ್ಲ, ಅಮಾವಾಸ್ಯೆ ಮಾತ್ರ ರಜಾ. ಅಮಾವಾಸ್ಯೆ ರಜಾನ? ಯಾಕೋ? ಆಲ್ ಡೇ ಓಪನ್ ಮಾಡಿರ್ತೀವಿ. ಭಾನುವಾರ ರಜಾ ಇಲ್ಲ? ಭಾನುವಾರ ರಜಾ ಇಲ್ಲ. ಯಾರು ಅಂಗಡಿ ಮಾಡೋದಿಲ್ಲ, ಒಂಥರ ಜೈಲ್ ಥರ. ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದು ನಿಮ್ಮ ಬಿಸ್ನೆಸ್, ಯಾರನ್ನೂ ಬಿಟ್ಟು ಹೋಗೋಕ್ಕಾಗಲ್ಲ. ಹೌದು. ಸುಮ್ಮನೆ ಜೋಬಲ್ಲಿ ಒಂದು ಪೀಸ್ ಹಾಕೊಂಡ್ಬಿಟ್ರೆ ಸಾಕು. ಇಲ್ಲ, ಕ್ಯಾಮ್ರಾ ಇಟ್ಟಿದ್ದೀವಿ. ವಾವ್, ಅದು ಇಟ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ತುಂಬ ಯು. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಯಜಮಾನ ಸೋಮಶೇಖರ್ ಅವ್ರಿಗೆ ತಿಳಿಸ್ಬಿಡಿ, ನಮ್ಮ ಪರವಾಗಿ ಇನ್ನೊಂದ್ಸರಿ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಡಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ನಿಮಗೆ ರವಿ ಮಸಾಲದ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳ ಹೆಸರು ಹೇಳಿಲ್ಲ ನೀವು? ಯಶವಂತ್ ದೊಡ್ಡವನ ಹೆಸರು, ಕಿಶನ್ ಚಿಕ್ಕವನ ಹೆಸರು. ಯಶವಂತ್ ಕಿಶನ್ನ. ಓಕೆ, 4 ಜನ ಇದ್ದೀರಾ. ನಿಮ್ಮ ಮನೆಗೆ ಒಂದು 4 ತಿಂಗಳು ಬರ್ಬೋದು. ಇದು ಯೂಸ್ ಮಾಡಿ. ರವಿ ಪ್ರಾಡಕ್ಟ್ ಅವರು ಎಲ್ಲ ಮಸಾಲ ಪುಡಿಗಳನ್ನ ಅದರೊಳಗೆ ಹಾಕ್ಕೊಟ್ಟಿದ್ದಾರೆ ನಿಮಗೋಸ್ಕರ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಅರೇಕಾ ಟೀ, ಕರ್ನಾಟಕದ ಟೀ, ಅಡಿಕೆಯಿಂದ ತಯಾರಾದ ಟೀ, ಆರೋಗ್ಯಕ್ಕೆ ಟೀ, ಜೀರ್ಣ ಕ್ರಿಯೆಗೆ ಟೀ ನಿಮಗೋಸ್ಕರ ಅರೇಕಾ ಟೀ ಅವರು ಅರೇಕಾ ಟೀನ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ SSS ಶುಭ್ರತೆಗೆ, ಸ್ವಚ್ಛತೆಗೆ, ಸುಗಂಧಕ್ಕೆ ಅದ್ಭುತವಾಗಿರುವಂಥ ಡಿಶ್ ಬಾರು ಜೊತೆಗೆ ಒಂದು ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೋಪಿನ ಸಮೇತ ಮನೆಯಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ ಸೋಪನ್ನು ಕೊಟ್ಟಿದ್ದಾರೆ. ಪಾತ್ರೆ ತೊಳ್ಕೊಳ್ಳೋಕ್ಕೆ ಒಂದು ಡಿಶ್ ವಾಶನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ಸರಿ ಉಪಯೋಗಿಸಿ ನೋಡಿ ಸರ್, ತುಂಬ ಸಖತ್ತಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ ಮೇಡಮ್. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದಲು ಉದುರ್ತಾ ಇದೆಯಾ? ಹೌದು. ಓಕೆ, ಋಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಕೆಮಿಕಲ್ ಇದಿರ್ತಕ್ಕಂಥ ಆಯಿಲು, ಒಳ್ಳೆ ಹರ್ಬ್ಸ್ಗಳನ್ನ ಯೂಸ್ ಮಾಡಿರ್ತಕ್ಕಂಥ ಆಯಿಲು. ಇದ್ರ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ ನಿಮಗೋಸ್ಕರ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಮೇಡಮ್. ಮಯಾಸ್ ಅವರು ಒಂದು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಗಿರಾಕಿಗಳು ಅಂಗಡಿಲಿ ಜಾಸ್ತಿ ಇದ್ದಾಗ ಅಡುಗೆ ಮಾಡೋಕ್ಕೆ ಟೈಮ್ ಸಿಗದೆ ಇರಬೇಕಂದ್ರೆ ಒಂದು ಬಿಸಿ ಬಿಸಿ ನೀರಲ್ಲಿ ಒಂದು ಇದನ್ನು ಹಾಕೊಟ್ಬಿಟ್ರೆ ಸಾಕು, ರಸಮ್ ತಯಾರಾಗುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಬೆಳ್ಳಿಯ ಶಿವಲಿಂಗ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ಇದು ನಿಮಗೋಸ್ಕರ ಮೇಡಮ್. ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಯಾವ ಹಬ್ಬಕ್ಕೆ ಏನು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ನಮ್ಮ ಒಗ್ಗಂಡಬಿದ್ದು ರೆಸಿಪಿ ಪುಸ್ತಕ ತುಂಬ ಚೆನ್ನಾಗಿದೆ. ಇದು ನಿಮಗೋಸ್ಕರ. ಇದು ನಮ್ಮ ಬಟ್ಟೆ ಒಗೆಯೋ ಸೋಪ್ ಖಾಲಿ ಆಗೋಯ್ತು, ತಿರ್ಗಾ ಆ ಡಿಶ್ ಬಾರ್ ಬೇಕಿತ್ತು ಅಂದರೆ 1000 ರೂಪಾಯಿ ವೋಚರ್ ಕೊಡ್ತಾ ಇದ್ದೀನಿ. ಅದೆಲ್ಲ ಖಾಲಿ ಆದಮೇಲೆ ಇದನ್ನು ತೊಗೊಂಬನ್ನಿ. ಮನೆಗೆ ಫುಲ್ಲು ಬಟ್ಟೆ ಒಗೆಯೋ ಸೋಪು, ಪಾತ್ರೆ ತಿಕ್ಕೋ ಸೋಪು. SSS ಅವ್ರ ಕಡೆಯಿಂದ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಣಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆನ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಎಣ್ಣೆ, ಬೆಣ್ಣೆ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು, ಆರೋಗ್ಯದಲ್ಲಿ ಸುಧಾರಣೆ ಕಾಣ್ಬೋದು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು. ಗುರೂಜಿ ನಮಸ್ಕಾರ. ಬನ್ನಿ ಗುರೂಜಿ. ನಮಸ್ಕಾರ ಗುರೂಜಿ. ನಮಸ್ಕಾರ ಮುರಳಿ ಅವರೇ. ಏನು ಗುರೂಜಿ, ಏನೋ ತಂದಿದ್ದೀರಾ? ಸೌತೆಕಾಯಿ ಥರ ಕಾಣ್ತಾ ಇದೆ, ಮಂಗಳೂರು ಸೌತೆಕಾಯಿ ಥರ ಕಾಣ್ತಾ ಇದೆ, ಪರಂಗಿನ ಥರ ಕಾಣ್ತಾ ಇದೆ. ಇಲ್ಲ, ಇದು ಸಿಹಿ ಕುಂಬಳ. ಸಿಹಿ ಕುಂಬಳನ? ಸಿಹಿ ಕುಂಬಳಕಾಯಿ ಕಟ್ ಮಾಡ್ಕೊಂಡು ಬಂದಿರೋ. ಏನು ಮಾಡ್ತೀವಿ ಗುರೂಜಿ? ಸಿಹಿ ಕುಂಬಳದ ಕ್ಲಿಯರ್ ಸೂಪ್. ಸೂಪು? ಹೌದು, ಕ್ಲಿಯರ್ ಸೂಪ್.
ಓಕೆ, ಒಳ್ಳೇದ ಗುರುಜಿ ಆರೋಗ್ಯಕ್ಕೆ? ತುಂಬ ಒಳ್ಳೆಯದು, ವೆರಿ ವೆರಿ ಯೂಸ್ಫುಲ್. ತುಂಬಾ ಜನಕ್ಕೆ ನಾವು ಹೇಳ್ತಾನೆ ಇರ್ತೀವಿ, ನಾವು ತೋರಿಸೋದಿಲ್ಲ ಬರೀ ಆರೋಗ್ಯದ ಅಡುಗೆನೇನೆ. ಇದು ಚೆನ್ನಾಗಿರುತ್ತಾ, ಇದು ಆರೋಗ್ಯಕ್ಕೆ ಒಳ್ಳೇದಾ, ಶೀತನ, ಕೆಮ್ಮ, ನೆಗಡಿನ, ಹಸಿನೇ ಇಲ್ಲ, ಆರೋಗ್ಯಕ್ಕೆ ಒಳ್ಳೇದು, ಎಲ್ಲರೂ ಯೂಸ್ ಮಾಡುವಂಥದ್ದು ಆಲ್ಮೋಸ್ಟ್ ಆಲು. ಅದೇ ಥರ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಆದ್ರಿಂದ ಇವತ್ತು ಒಳ್ಳೆ ಅದ್ಭುತವಾಗಿರುವಂಥ ಸಿಹಿ ಗುಂಬಳದ ಒಂದು ಕ್ಲಿಯರ್ ಸೂಪನ್ನು ತೋರ್ಸೋಕ್ಕೋಸ್ಕರ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಗುರುಜಿ ಮಾಡಕ್ಕೆ ಏನೇನು ತಿಳಿದಿದೆ? ಸಿಹಿ ಕುಂಬಳದ ಕ್ಲಿಯರ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗುಂಬಳ, ಹಸಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು. ಏನ್ ಕೊಡ್ಲಿ ಗುರುಜಿ ನಿಮಗೆ? ಒಂದು ಬಾಂಡ್ಲಿ ಥರದ್ದು ಏನಾದ್ರು ಇಟ್ಬಿಟ್ಟು, ಓಕೆ ಗುರುಜಿ, ಬಾಣಲೆ ಇಟ್ಟಿದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಡೈರೆಕ್ಟ್ ಹಸಿಮೆಣಸಿನಕಾಯಿ ಗುರುಜಿ. ಸ್ವಲ್ಪ ಡ್ರೈ ಆಗಿ ಓಕೆ, ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ದು ಹಾಕೋಣ. ಓಕೆ, ಬಿಡಿ ಬಿಡಿ. ಕರಿಬೇವು. ಓಕೆ ಓಕೆ, ಈಗ ನೀರು ನಾವು ಕುಂಬಳ ಎಷ್ಟು ಹಾಕೋತೀವೋ ಅದರ 3 to 4 ಟೈಮ್ಸ್ ನೀರು ಹಾಕೊಳ್ಳೋಣ. ಓಕೆ. ಸಿಹಿ ಗುಂಬಳದ ಕ್ಲಿಯರ್ ಸೂಪನ್ನು ಮಾಡಿ ಕೊಡ್ತಾ ಇದ್ದಾರೆ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಂದರೆ ಇದನ್ನು ನಾವು ತಿರ್ಗಾ ಸೋಸ್ಬಿಡ್ತೀವ ಗುರುಜಿ ಎಲ್ಲ ರುಬ್ಬೋದಿಲ್ಲ? ಇಲ್ಲ ಏನಿಲ್ಲ, ಹಂಗೇನಾ? ಕುಂಬಳಕಾಯಿ ಸಮೇತ ತಿನ್ನೋದು. ಓಕೆ 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 ಓಕೆ. ಸೊ ಅದಕ್ಕೆ ಕುಂಬಳಕಾಯಿ ಹಾಕೊಳ್ಳೋಣ. ಹಸಿ ಕುಂಬಳ, ಸಿಹಿ ಗುಂಬಳ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಉಪ್ಪು ಹಾಕೋಣ. ಓಕೆ, ಉಪ್ಪು, ಒಂದೆರಡು ಮೆಣಸಿನ್ಕಾಯಿ, ಒಂದೆರಡು ಕರಿಬೇವು, ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಸಿಹಿ ಗುಂಬಳ ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು. ಎಷ್ಟು ಕುದ್ದು ಆ ನೀರಿನ ಕುಂಬಳದ ಅಂಶ ಬಿಡುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೂಪು. ಸೂಪ್ ಯಾವಾಗ ಕುಡಿಬೇಕು, ಎಷ್ಟು ಕುಡಿಬೇಕು, ಊಟ ಆದಮೇಲೆ ಕುಡಿಬೇಕಾ, ಊಟಕ್ಕಿಂತ ಮೊದಲು ಕುಡಿಬೇಕಾ, ಊಟದಷ್ಟೇ ಕುಡಿಬೇಕಾ, ಪ್ರಶ್ನೆಗಳು ಸಹಜ. ಊಟಕ್ಕಿಂತ ಮೊದಲು ಸೂಪ್ನ ಕುಡೀರಿ. ಎಷ್ಟಾಗುತ್ತೋ ಅಷ್ಟು ಲಿಕ್ವಿಡನ್ನು ಸೇರಿಸಿದ್ರೆ, ದ್ರವ ಒಳಗೋಯ್ತು ಅಂದರೆ ಘನ ಸ್ವಲ್ಪ ಕಡಿಮೆ ಸೇರುತ್ತೆ. ಘನ ಕಡಿಮೆ ಇರಲಿ, ದ್ರವ ಜಾಸ್ತಿ ಇರಲಿ. ಗುರುಜಿ ಚೆನ್ನಾಗಿ ಬೆಂದಿದೆ, ಬೇಯಿಸ್ಕೊಳ್ತಾ ಇದೀವಿ. ಎಸ್, ಇನ್ನೂ ಬೇಯಬೇಕಾ? ಸಾಕನ್ಸ್ತಲ್ಲ ಗುರುಜಿ? ಸಾಕನ್ಸುತ್ತೆ. ಏನು ಮಾಡೋಣ ಗುರುಜಿ ನೆಕ್ಸ್ಟು? ಇಲ್ಲ, ರೆಡಿ ಟು ಸರ್ವ್. ಇಷ್ಟೇ ಅಷ್ಟೇ, ಅದಕ್ಕೆ ನಿಂಬೆ ರಸ ಹಾಕೋಣ, ಕೊಡೋದು ಅಷ್ಟೇ. ಅಷ್ಟೇ ಈಸಿ ಗುರುಜಿ ಇದು. ಹೌದೌದು, ಭಾಳ ಈಸಿ. ಆದರೆ ಕಟ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು, ಕಾಯಬೇಕು, ಕುಡಿಬೇಕು. ಸೂಪ್ ಅಂದರೆ ಅಂಥದ್ದು ಏನು ಅಂತ ಅದ್ರಲ್ಲಿ ರಾಕೆಟ್ ಸೈನ್ಸ್ ಎಲ್ಲ ಏನಿರಲ್ಲ. ಮಾಡ್ಕೊಳ್ಳೋ ವಿಧಾನದ ಮೇಲೆ ಡಿಸೈಡ್ ಆಗುತ್ತೆ. ನಮ್ಮ ರುಚಿಗೆ ಏನು ಬೇಕೋ ಅದು ಮಾಡ್ಕೋಬೇಕು. ಅದು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಇವನ್ನೆಲ್ಲ ಮಾಡ್ಕೋಬೋದು ಅಂತ ನಮ್ಮ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಬೂದು ಗುಂಬಳ ಅಲ್ಲ, ಇದು ಸಿಹಿ ಗುಂಬಳ. ಸಿಹಿ ಗುಂಬಳದ ಸೂಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ನಿಂಬೆ ರಸನ ಓಕೆ ಹಾಕೊಳ್ಳೋಣ. ಓಹ್, ವೆರಿ ಸಿಂಪಲ್ ಆಗಿರುವಂಥದ್ದು ಇದು. ಖಾರ ಇರುತ್ತೆ, ಸ್ವಲ್ಪ ಕರಿಬೇವಿನ ಘಮ ಇರುತ್ತೆ, ಸಿಹಿ ಗುಂಬಳ ಇರುತ್ತೆ. ಸಿಹಿ ಕುಂಬಳದ ಕ್ಲಿಯರ್ ಸೂಪ್. ಸಿಹಿ ಗುಂಬಳದ ಕ್ಲಿಯರ್ ಸೂಪನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬೇಕಾದಷ್ಟು ಕುಡ್ಕೊಳ್ಳಿ. ಸಿಹಿ ಕುಂಬಳದ ಕ್ಲಿಯರ್ ಸೂಪ್ ಮಾಡುವ ವಿಧಾನ: ಬಾಣಲಿಗೆ ಹಸಿ ಮೆಣಸಿನಕಾಯಿ, ಕರಿಬೇವು, ನೀರು, ಸಿಹಿ ಕುಂಬಳಕಾಯಿ, ಉಪ್ಪು ಹಾಕಿ ಬೇಯಿಸಿ ಮೇಲೆ ನಿಂಬೆ ರಸ ಹಾಕಿದರೆ ಆರೋಗ್ಯಕರವಾದ ಸಿಹಿ ಕುಂಬಳದ ಕ್ಲಿಯರ್ ಸೂಪ್ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಹಿ ಗುಂಬಳದ ಒಂದು ಕ್ಲಿಯರ್ ಸೂಪನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಆ ಖಾರ ಹಾಕಿರೋದಕ್ಕೆ ಬದುಕೊಂಡೆ ನಾನು. ಅಲ್ಲ, ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದ್ರೆ ಅಡುಗೆ. ಹುಳಿ, ಖಾರ, ಆ ಜೊತೆಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅದನ್ನು ತಿನ್ಬೋದು ಅದು ಜೊತೆ. ನಮ್ಮ ಸಿಹಿ ಗುಂಬಳ ನೀವು ತಿಂತಾ ಇದ್ರೆ ಇದನ್ನ ಆಲೂಗಡ್ಡೆ ತಿಂದಂಗೆ ಆಗ್ತದೆ. ಕರೆಕ್ಟ್ ಕರೆಕ್ಟ್. ನಿಮ್ ಆಲೂಗಡ್ಡೆ ತಿಂದಾಗ ಏನ್ ಫೀಲಿಂಗ್ ಆಗುತ್ತೋ ಡೈರೆಕ್ಟ್ ರೀಪ್ಲೇಸ್ಮೆಂಟ್. ಇನ್ ಫ್ಯಾಕ್ಟ್ ಅಲ್ಲ ಗುರುಜಿ, ಡೈರೆಕ್ಟ್ ಆಗಿ ರೀಪ್ಲೇಸ್ ಮಾಡ್ಬೋದು. ಜ್ವರ ಇದೆ. ಒಳ್ಳೆ ಅದ್ಭುತವಾಗಿರುವಂತ ಒಂದು ಸೂಪು. ನಿಮ್ ಜೊತೆ ಮಾತಾಡೋಕೊಬ್ರು ಕಾಯ್ತಾ ಇರು. ಓಕೆ, ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಾಗವೇಣಿ ಅವರೇ, ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು, ಕೇಳಿಮಾ. ನಮಸ್ಕಾರಮ್ಮ ನಾಗವಾಣಿ. ಹೇಳಮ್ಮ ಹೇಳಮ್ಮ ಅಲ್ಲ ಗುರುಜಿ, ಹೇಳಮ್ಮ ಹೇಳು. ಅದೇ ಪತ್ರ ಬರ್ದಾಕಿದ್ದೆ ನಾನು. ಕೂದ್ಲು ಹಿಂಗ್ ಉದ್ರಿಗವೆ ಅಂತಂದು ಎಲ್ಲ ಕಡೆನೂ ತೋರಿಸಿದೀನಿ. ಸ್ವಲ್ಪ ಡೀಟೇಲ್ ಆಗಿ ಹೇಳಮ್ಮ. ಅದೇ ಕೂದ್ಲು ಅಷ್ಟು ಉದ್ರೋಗಿದೆ, ಕೂದ್ಲೇ ಇಲ್ಲ ಒಂದುವ. ಎಷ್ಟು ವಯಸ್ಸಮ್ಮ ನಿಂದು? ನನಗೆ 21 ವರ್ಷ. 21 ವರ್ಷ.
ಒಂದು ಕೂದಲಿಲ್ವಾ ತಲೆ ಮೇಲೆ? ಇಲ್ಲ ಗುರುಜಿ, ನಾನು SLC 15 ವರ್ಷ ಇತ್ತು, 15 ವರ್ಷ ಉದ್ರಿದ್ದು, ಒಂದ್ ತಿಂಗಳಿಗೆ ಉದ್ರಿದ್ದು, ಅದ್ರ ಮೇಲೆ ಮತ್ತೆ ಬಂದೇ ಇಲ್ಲ. ಹೆಂಗಮ್ಮ ಉದುರ್ತು? ಒಂದೊಂದಾಗಿ ಉದುರ್ತಾ ಒಟ್ಟಿಗೆ ಉದುರೋಯ್ತಾ? ಹೇಗಮ್ಮ ಆಯಿತು? ಒಂದೊಂದಾಗಿ ಉದುರುತ್ತು ಗುರುಜಿ, ಒಂದೊಂದಾಗಿ ಉದುರುತ್ತು. ಇಷ್ಟಾಗ್ಲೇ ಉದ್ರಿ ಮತ್ತೆ ಪುನಃ ಬರ್ಲೇ ಇಲ್ಲ. ಸುಮಾರು ಎಷ್ಟು ದಿನದಲ್ಲಿ ಆ ಕೂದಲೆಲ್ಲ ಉದುರೋಯ್ತಮ್ಮ? ಒಂದ್ ತಿಂಗಳಿಗೆ ಹೋಯ್ತು ಗುರುಜಿ, ಎಷ್ಟು ದಿನ? ಒಂದ್ ತಿಂಗಳಿಗೆ ಅಷ್ಟು ಹೋಯ್ತು, ಒಂದು ಇರ್ಲಿಲ್ಲ. ಒಂದೇ ತಿಂಗಳಲ್ಲಿ ಪೂರ್ತಿ ಕೂದಲು ಉದುರೋಯ್ತಾ? ಹಾ, ಅಷ್ಟು ಉದುರುತ್ತು. ಐಬ್ರ ಇಲ್ಲ, ರದ್ದೆ ಇಲ್ಲ. ಅಮ್ಮ ಡಾಕ್ಟ್ರಿಗೆಲ್ಲ ತೋರ್ಸಾಯ್ತಾನಮ್ಮ? ಹಾ ಗುರುಜಿ, ಎಲ್ಲ ಡಾಕ್ಟರ್ಗೂ ತೋರಿಸಿದೆ, ಮಣಿಪಾಲಿಗೂ ಬಂದಿದ್ದೆ. ಇದಕ್ಕೆ ಒಂದು ಉತ್ತರ ಕೊಡಬಹುದು, ಏನು ಅಂದರೆ ನಿನ್ನನ್ನು ವಶೀಕರಣ ಸ್ಥಿತಿ ಅಥವಾ ಸಂಮೋಹನ ಸ್ಥಿತಿ, ಯೋಗನಿದ್ರಾ ಸ್ಥಿತಿಯಲ್ಲಿ ಇಟ್ಟು ನಿನ್ನ ಒಳಗಿಂದಾನೇ ಉತ್ತರ ಪಡಿಬೇಕು. ಯಾತಕ್ಕೆ ನಿನ್ನ ತಲೆ ಕೂದಲು ಒಂದೇ ಒಂದು ತಿಂಗಳಲ್ಲಿ ಕೇವಲ 21 ವರ್ಷದ ಹುಡುಗಿಗೆ ಅಥವಾ ಹೆಂಗಸ್ಗೆ ಪೂರ್ತಿ ಕೂದಲು ಉದುರೋಯ್ತು ಅಂತ ನಿನ್ನ ಒಳಗಿಂದಾನೇ ಆ ಪ್ರಶ್ನೆಗೆ ಉತ್ತರ ಪಡಿಬೇಕು. ದೇಹಕ್ಕೆ ತುಂಬ ಶಕ್ತಿ ಇದೆ, ಅಪಾರವಾದ ಶಕ್ತಿ ದೇಹಕ್ಕಿದೆ. ಆ ದೇಹದ ಶಕ್ತಿಯನ್ನು ನಿನ್ನ ಮನಸ್ಸಿನ ಶಕ್ತಿಯ ಮುಖಾಂತರ ನಾನು ಬಳಸ್ಕೊಂಡು ತಲೆ ಮೇಲೆ ಕೂದಲನ್ನ ಮತ್ತೆ ಬರ್ಸೋಕ್ಕೆ ಸಾಧ್ಯ ಮಾಡುವಂತಹ ಪ್ರಯತ್ನ ಮಾಡಬಹುದು. ನೀನು ಮತ್ತು ಒಬ್ಬರು ಸಹಾಯಕರು ಬೇಕಮ್ಮ. ನಿನಗೊಬ್ಬರು ಸಹಾಯಕರು ಬೇಕೇ ಬೇಕು. ಇಬ್ಬರೂ 3.5 ದಿವಸದ ಕ್ಲಾಸ್ ಕಲ್ತ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡಿ, ಒಂದು 15 ದಿನ 20 ದಿನ ಅಭ್ಯಾಸ ಮಾಡಿ ನನ್ನನ್ನು ಮೀಟ್ ಮಾಡಿದ್ರೆ ನಾನು ನಿನ್ನನ್ನು ಆ ಒಂದು ಆಳವಾದಂತಹ ಸ್ಥಿತಿಯಲ್ಲಿ ಇಟ್ಟು ನಿನ್ನ ಒಳಮನಸ್ಸನ್ನು ಪ್ರಶ್ನೆ ಮಾಡಿ ಆ ಒಳಮನಸ್ಸಿನಿಂದ ಉತ್ತರವನ್ನು ಪಡೆದು ಯಾತಕ್ಕೋಸ್ಕರ ಈ ತರಹ ನಿನ್ನ ತಲೆಯ ಮೇಲಿನ ಕೂದಲು ಕೇವಲ 21 ವರ್ಷಕ್ಕೆ ಒಂದೇ ಒಂದು ತಿಂಗಳಲ್ಲಿ ಪೂರ್ತಿ ಕೂದಲು ಹೊರಟೋಗಿದೆ ಅಂತ ನಾನು ಚೆಕ್ ಮಾಡಿ ಅದಕ್ಕೆ ಸರಿಯಾದಂತಹ ಸಲಹೆಯನ್ನು ನಿನ್ನ ಮನಸ್ಸಿಗೆ ಕೊಟ್ಟಾಗ ನಿನ್ನ ಮನಸ್ಸು ದೇಹಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ದೇಹ ಯಾವ ಕೆಮಿಕಲ್ಸ್ ಬೇಕೋ, ರಾಸಾಯನಗಳು ಬೇಕೋ ಅದೇ ಪ್ರೊಡ್ಯೂಸ್ ಮಾಡಿಕೊಂಡು ಮತ್ತೆ ಕೂದಲನ್ನ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ಎಲ್ಲರಿಗೂ ಅಂತ ನಾನು ಹೇಳಲ್ಲ, 100ಕ್ಕೆ 95 ಜನ ಕೈಯಲ್ಲಿ ಇದು ಮಾಡೋಕ್ಕಾಗತ್ತೆ. ಇದಕ್ಕೆ ಜೀವಂತ ನಿದರ್ಶನ ಅಂದರೆ ನಾನೇ. ನನಗೆ ಸಿಕ್ಕಾಪಟ್ಟೆ ಕೂದಲು ಉದುರೋಗಿತ್ತು. ಉದುರೋಗಿದೆ ಈಗೆಲ್ಲ ಹೇಳ್ತಾ ಇರೋದು. 30 ವರ್ಷಗಳ ಮುಂಚೆ ಪೂರ್ತಿ ತುಂಬ ಕೂದಲು ಉದುರೋಗಿತ್ತು. ಆಗ ಅಫ್ಕೋರ್ಸ್ ಅದು ಜೆನೆಟಿಕ್ ಪ್ರಾಬ್ಲಮ್, ಅದು ನಮ್ಮ ತಂದೆಗಿತ್ತು, ನಮ್ಮ ತಾತ ಅವ್ರಿಗಿತ್ತು, ಎಲ್ಲರಿಗೂ ಇತ್ತು. ಈ ಮನಸ್ಸಿನ ಶಕ್ತಿಯನ್ನು ಪ್ರಯೋಗ ಮಾಡಿ ನೋಡಬೇಕು ಅನ್ನೋ ಕಾರಣಕ್ಕೆ ನನ್ನ ತಲೆಯ ಮೇಲೆ, ನನ್ನ ಬಾಲ್ಡ್ ಹೆಡ್ ಮೇಲೆ ನಾನೇ ಕೂದಲನ್ನ ಬರೆಸ್ಕೊಂಡು ಹೊರಗಿನ ಜನ ಅದನ್ನು ನೋಡಿ ಹೆಂಗೆ ಬಂತು ನಿಮ್ಮ ತಲೆ ಮೇಲೆ ಕೂದಲು ಅಂತ ಕೇಳಿರೋಂತಹ ಒಂದು ಎಕ್ಸ್ಪರಿಮೆಂಟೇಷನ್ ನಾನೇ ಮಾಡಿದ್ದೀನಿ. ಸೊ ಇದು ಸಾಧ್ಯ ಆಗಬಹುದು. 21 ವರ್ಷಕ್ಕೆ ನಿಮಗೆ ಈ ಥರ ಆಗಿರೋದು ಅದು ಸರಿ ಅಲ್ಲ. ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಒಳ್ಳೆಯದು. ಓಕೆ, ಹೊನ್ನಳ್ಳಿಯಿಂದ ಫೋನ್ ಮಾಡಿದ್ರು ಅವರು. ದಾವಣಗೆರೆ ಡಿಸ್ಟಿಕಲ್ಲಿ ಹೊನ್ನಳ್ಳಿ ಅಂತ ಬರ್ತದೆ ಅದು. ಹೊನ್ನಳ್ಳಿ ಮೋಸ್ಟ್ ಶಿವಮೊಗ್ಗ ಡಿಸ್ಟಿಕ್, ದಾವಣಗೆರೆ ಡಿಸ್ಟಿಕ್ ಗೊತ್ತಿಲ್ಲ. ಅದು ದಾವಣಗೆರೆಯಿಂದನೇ ಹೋಗ್ತೀವಿ ನಾವು. ಅಲ್ಲಿಂದ ಅವರು ಫೋಟೋನು ಕಳಿಸಿದ್ದಾರೆ. ಒಂದು ಕೂದಲಿಲ್ಲ ಗುರುಜಿ ತಲೆ, ಒಂದು ಕೂದಲಿಲ್ಲ. 21 ವರ್ಷದ ಹುಡುಗಿ, 15 ವರ್ಷ SLC ಬರೀಬೇಕಾದ್ರೆ ಓದೋಕೆ ಶುರುವಾಗಿದ್ದಂತೆ. ಒಂದ್ ತಿಂಗಳೆಲ್ಲ ಉದುರೋಯ್ತು. ಎಲ್ಲ ಡಾಕ್ಟರ್ಗಳೆಲ್ಲ ತೋರ್ಸಾಯ್ತು. 50 ಇಂಜೆಕ್ಷನ್ ತಲೆ ಕೊಟ್ರಂತೆ. ತಿರ್ಗಾ ಬೆಳೀತಂತೆ, ತಿರ್ಗೆಲ್ಲ ಬಿದ್ದೈತಂತೆ. ಎಲ್ಲ ಮಾಡಿ ಎಲ್ಲ ಡಾಕ್ಟರ್ನ ತೋರಿಸಿದ್ದಾರೆ, ಎಲ್ಲ ಆಗಿದೆ. ಈಗ ಏನ್ ಮಾಡ್ಬೇಕು ಅಂತ ನಮ್ಮ ಹತ್ರಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಒಂದು ಫಸ್ಟ್ ಏಡ್ ಥರ ಹೇಳಿರ್ತೀನಿ. ಅದರಿಂದ ಕೂದಲು ಬರುತ್ತೆ ಅಂತ ಅಶ್ಯೂರೆನ್ಸ್ ಅಲ್ಲ, ಬಟ್ ಪ್ರಿಪರೇಷನ್ ಫಾರ್ ದ ಸ್ಕ್ಯಾಲ್. ಆ ಕೂದಲು ಏನು ಬರಬೇಕು ಆ ಜಾಗಕ್ಕೆ ಪ್ರಿಪ್ರೇಷನ್ ಥರ ಒಂದು ಫಸ್ಟ್ ಏಡ್ ಥರ ಹೇಳ್ತೀನಿ. ಈ ಎಲ್ಲ ಬೆರಳನ್ನ ಈ ಥರ ಜಾಯಿನ್ ಮಾಡಿಕೊಂಡು ಹೀಗೆ ಸ್ಟಿಮ್ಯುಲೇಟ್ ಮಾಡಬೇಕು. ಹೀಗೆ ಸ್ಟಿಮ್ಯುಲೇಟ್ ಮಾಡಬೇಕು. ಜೊತೆಗೆ ಹೀಗೂ ಮಾಡ್ಬೋದು. ಇದು ತತ್ವ ಇಷ್ಟೇ. ಇದು ಒಂದು ದೇಹಕ್ಕೆ ಸಮಾನ, ಇದು ತಲೆಯ ಭಾಗಕ್ಕೆ ಸಮಾನ. ಸೊ ತಲೆಯ ಮೇಲ್ಭಾಗ ಅಂದರೆ ಈ ಭಾಗ ಬರುತ್ತೆ, ತಲೆಯ ಹಿಂಭಾಗ ಇದಾಗತ್ತೆ. ಆ ಅಣುಗಳನ್ನು ನಾನು ಸ್ಟಿಮ್ಯುಲೇಟ್ ಮಾಡಿದಾಗ ಫಿಸಿಕಲಿ ನನ್ನ ನೆತ್ತಿ ಮೇಲಿನ ಅಣುಗಳು ಸ್ಟಿಮ್ಯುಲೇಟ್ ಆಗಿ ಒಂದು ಪ್ರಿಪರೇಷನ್ ಆಗಿರುತ್ತೆ. ಅದಾದಮೇಲೆ ಮನಸ್ಸಿಗೆ ಕರೆಕ್ಟ್ ಆಗಿರೋ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಕೊಂಡು ಬಂದಾಗ ಕೂದಲು ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಓಕೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗುರುಜಿಯವ್ರ ನಂಬರ್ ತಿಳಿಸ್ತಾ ಇದ್ದೀನಿ. 9886756292 ಅಥವಾ
2665892 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ವಿದ್ಯಾಶಂಕರ ಗುರುಜಿಯವರು ಬರ್ತಾ ಇದ್ದಾರೆ. ಯಾವ ರಾಶಿಯವರು ಯಾವ ತರಕಾರಿನ ತಿನ್ಬೇಕು, ಯಾವ ತರಕಾರಿನ ತಿನ್ನಬಾರ್ದು ಅಂತ ಹೇಳೋಕ್ಕೋಸ್ಕರ ರೆಡಿ ಆಗಿಬಿಟ್ಟಿದ್ದಾರೆ. ಯಾವ ತರಕಾರಿ ತಂದಿದ್ದಾರೆ ಬನ್ನಿ ನೋಡೋಣ. ನಮಸ್ಕಾರ. ನಮಸ್ಕಾರ, ಬನ್ನಿ ಗುರುಜಿ. ಏನು ಗುರುಜಿ, ನುಗ್ಗೆಕಾಯಿ ವಿಷಯಕ್ಕೆ ಬಂದ್ವಿ. ಖಂಡಿತ ಹೇಳಿ ಗುರುಜಿ. ಯಾಕಂದ್ರೆ ಸೆಟ್ಟಲ್ ಹಲವಾರು ಜನ ಮದುವೆ ಆಗದಿರೋರಿದ್ದಾರೆ, ಮಕ್ಕಳಾಗದೇ ಇರೋರಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ. ಏನ್ ನುಗ್ಗೆಕಾಯಿಂದ? ಖಂಡಿತ ಅದೇಂಗಾಗುತ್ತೆ ಗುರುಜಿ? ಹೇಳೋಣ, ಅದೇ ಅಲ್ವಾ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ಓಕೆ, ನುಗ್ಗೆಕಾಯಿಯ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡೋಕ್ಕೋಸ್ಕರ ವಿದ್ಯಾಶಂಕರ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೇಳಿ ಗುರುಜಿ. ಈ ನುಗ್ಗೆಕಾಯಿನಲ್ಲಿ ಏನೇನು ಅಂಶಗಳಿದೆ ಅನ್ನೋದನ್ನ ನೋಡ್ಬಿಡೋಣ. ಹೇಳಿ ಗುರುಜಿ. ತೇವಾಂಶ, ಸಸಾರಜನಕ, ಮೇಧಸ್ಸು, ಖನಿಜಾಂಶ, ನಾರಿನಾಂಶ, ಕಾರ್ಬೋಹೈಡ್ರೇಟು, ಕ್ಯಾಲ್ಸಿಯಮ್ಮು, ಥಿಯಾಮಿನ್ನು, ರಿಬೋಫ್ಲಾಮಿನ್ನು, ವಿಟಮಿನ್ ಎ, ವಿಟಮಿನ್ ಸಿ ಇರುವಂತಹ ಒಂದು ತರಕಾರಿ. ಇದನ್ನ ಯಾರು ತಿನ್ನಬಾರ್ದು ಅನ್ನೋದನ್ನ ಮೊದಲು ನೋಡೋಣ. ನುಗ್ಗೆಕಾಯಿ ತಿಂದಿರೋರು ಇದ್ದಾರಾ? ಖಂಡಿತ. ಕೆಲವರಿಗೆ ತಿನ್ನಬಾರ್ದು ಅಂತ ನಿಷಿದ್ಧ ಮಾಡಿದೆ. ಜೊತೆಗೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದ್ರೆ ರೆಂಬೆಯಿಂದ ಬಂದಂತಹ ತರಕಾರಿಗಳು ಬಹಳ ಶ್ರೇಷ್ಠ. ಇದು ಪ್ರಥಮಸ್ಥ ಇದಕ್ಕಂದ್ರೆ ಇದು ರೆಂಬೆಯಿಂದಾನೇ ಬರೋದು. ಓಕೆ, ಇನ್ನೇನು ಎಲ್ಲ ರಂಬೆಯಿಂದಾನೇ ಬರೋದು ಗುರುಜಿ? ಬಳ್ಳಿಯಿಂದ ಬರೋದು. ಓ, ಬಳ್ಳಿಯಿಂದ ಭೂಮಿಯ ಒಳಗಡೆ ಬೆಳೆಯುವಂತಹದ್ದು. ಓಕೆ, ರಂಬೆಯಿಂದ ಬರುವಂತದ್ದು ಶ್ರೇಷ್ಠವಾದ ತರಕಾರಿಗಳು ಅಂತ. ಶ್ರೇಷ್ಠವಾದಂತಹ ತರಕಾರಿಗಳು. ಈ ಶ್ರೇಷ್ಠವಾದ ತರಕಾರಿಗಳಲ್ಲಿ ನುಗ್ಗೆಕಾಯಿಯು ಸಹ ಒಂದು. ಇದನ್ನ ಯಾರು ತಿನ್ನಬಾರ್ದು ಅನ್ನೋದನ್ನ ಮೊದಲನೇದಾಗಿ ನೋಡೋಣ. ಹೇಳಿ ಗುರುಜಿ. ಮೇಷರಾಶಿಯವರು, ಸಿಂಹರಾಶಿಯವರು, ಧನುರ್ರಾಶಿಯವರು ಇದನ್ನ ತಿನ್ನಬಾರ್ದು. ಓಹೋ, ಈ ಬಾಡಿ ಜನಗಳು ತಿನ್ನೋಂಗಿಲ್ಲ. ಯಾಕಂದ್ರೆ ಇದು ಉಷ್ಣ. ಸಾಮಾನ್ಯವಾಗಿ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಪಿತ್ತ ಜಾಸ್ತಿ ಮಾಡುತ್ತೆ. ಆದ್ರಿಂದ ಉಷ್ಣವಾಗಿರುವಂತಹವರು ಇದನ್ನ ತಿನ್ನಬಾರದು. ಜೊತೆಗೆ ಮಿಥುನ ರಾಶಿ, ಕುಂಭರಾಶಿ ಮತ್ತು ತುಲಾ ರಾಶಿಯವರು ಇದನ್ನೇನಾದ್ರೂ ಸೇವನೆ ಮಾಡಿದ್ರೆ ಹೊಟ್ಟೆಲಿ ಜಂತುಹುಳಗಳಾಗೋದಂತೂ ಗ್ಯಾರಂಟಿ. ಎಲ್ಲಿಂದ ಸಂಬಂಧವಯ್ಯ? ಖಂಡಿತ ಸಂಬಂಧ ಇದೆ. ಓಕೆ, ನುಗ್ಗೆಕಾಯಿಗೂ ಜಂತುಳುಗೂ ಸಂಬಂಧ. ಖಂಡಿತ. ಓಕೆ. ಮತ್ತು ವೃಶ್ಚಿಕ, ಮೀನ ರಾಶಿಯವರು ಮತ್ತು ಕರ್ಕ ರಾಶಿಯವರು ಇದನ್ನ ತಿನ್ನೋದ್ರಿಂದ ಜಲೋದರ ಕಾಯಿಲೆ ಅಂದ್ರೆ ಜಲೋದರ ಕಾಯಿಲೆ ಬೇದಿಯನ್ನ ನಿಯಂತ್ರಣ ಮಾಡಬಹುದು ಈ ತಿನ್ನೋದ್ರಿಂದ. ಈ ಕರ್ಕರಾಶಿ, ಮೀನರಾಶಿ ಮತ್ತು ವೃಶ್ಚಿಕ ರಾಶಿಯವರು ಈ ನುಗ್ಗೆಕಾಯಿನ ತಿನ್ನೋದು ಬಹಳಷ್ಟು ಒಳ್ಳೆಯದು. ಯಾಕಂದ್ರೆ ಅವರು ಜಲತತ್ವದಲ್ಲಿ ಹುಟ್ಟಿರ್ತಾರೆ, ದೇಹ ತಂಪಾಗಿರುತ್ತೆ. ಯಾವಾಗ್ಲೂ ದೇಹ ತಂಪಾಗಿರೋದು ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ. ಓಕೆ. ಹೀಗಾಗಿ ಈ ನುಗ್ಗೆಕಾಯಿನ ಕಾಲಾನುಕ್ರಮದಲ್ಲಿ, ಯಾಕಂದ್ರೆ ಇದು ಸಿಗೋದೇ ಸೀಸನ್ ವೈಸ್. ಓಕೆ. ಯಾಕಂದ್ರೆ ಎಲ್ಲಾ ಸೀಸನ್ಗಳಲ್ಲೂ ಸಿಗೋದಿಲ್ಲ. ಇದು ಈಗ ಬರ್ತಿದೆ, ಬಟ್ ಆದ್ರೆ ಅದು ತಿನ್ನೋದಕ್ಕಷ್ಟು ಯೋಗ್ಯ ಇರಲ್ದ. ಆ ಸೀಸನ್ ಯಾವ ತರಕಾರಿ ಸೀಸನ್ ವೈಸ್ ನಾವು ತಿನ್ಕೊಂಡು ಹೋಗೋದ್ರಿಂದ ಬಹಳಷ್ಟು ಅನುಕೂಲವನ್ನ ನಾವು ಪಡ್ಕೋಬಹುದಾಗತ್ತೆ. ಇನ್ನು ಮಕ್ಕಳಾಗದೆ ಇರುವವರಿಗೆ ನಾವಾಗ್ಲೇ ಹೇಳಿದ್ವಿ, ಮಕ್ಕಳಾಗದೆ ಇರುವವರಿಗೆ ಈ ನುಗ್ಗೆಕಾಯಿಯನ್ನ ಹೇಗೆ ತಿನ್ಬೇಕು? ಕೆಲವರಿಗೆ ನುಗ್ಗೆಕಾಯಿಂದ ಅನುಕೂಲ ಬರುತ್ತೆ, ಕೆಲವರಿಗೆ ನುಗ್ಗೆ ಹೂವಿನಿಂದ ಅನುಕೂಲ ಬರುತ್ತೆ, ಕೆಲವರಿಗೆ ನುಗ್ಗೆ ಸೊಪ್ಪಿನಿಂದ ಅನುಕೂಲ ಬರುತ್ತೆ. ಅವರವರ ಪ್ರಮಾಣಗಳನ್ನ ನೋಡಿಕೊಂಡು ಅವರವರಿಗೆ ಯಾವ ದೋಷಗಳು ಬಾಧಿಸ್ತಾ ಇದೆ, ಯಾವ ಗ್ರಹಗಳು ಬಲಾಢ್ಯರಾಗಿದ್ದಾರೆ ಅನ್ನೋದನ್ನ ಜಾತಕದಲ್ಲಿ ನೋಡಿ ಆನಂತರ ನಾವು ನಿರ್ಧಾರವನ್ನು ಮಾಡಿ ಕೆಲವರಿಗೆ ನುಗ್ಗೆಕಾಯಿಯನ್ನ ಹೇಳಬೇಕಾಗತ್ತೆ, ಕೆಲವರಿಗೆ ನುಗ್ಗೆ ಸೊಪ್ಪು ಹೇಳಬೇಕಾಗತ್ತೆ, ಕೆಲವರಿಗೆ ನುಗ್ಗೆ ಹೂವನ್ನ ಹೇಳಬೇಕಾಗತ್ತೆ. ಆದ್ರಿಂದ ನಾವು ಅದನ್ನ ಇಂಡಿವಿಜುವಲ್ ಆಗಿ ನೋಡುತ್ತಾ ಹೋದ್ರೆ ಅದು 3 ಬರುತ್ತೆ. ಈಗ ಜನರಲ್ ಆಗಿ ಹೇಳೋದಾದ್ರೆ ಈ ನುಗ್ಗೆಕಾಯಿಯನ್ನ ಭಾನುವಾರದ ದಿವಸ ಮತ್ತು ಬುಧವಾರದ ದಿವಸ, ಶನಿವಾರದ ದಿವಸ ತಿನ್ನಬಾರ್ದು. ಇನ್ನು ಮಿಕ್ಕಿದ ಇನ್ನೆಲ್ಲಾ ದಿವಸಗಳು, ಸೋಮವಾರ ಆಗಬಹುದು, ಮಂಗಳವಾರ, ಗುರುವಾರ, ಶುಕ್ರವಾರ ದಿನದಂದು ಇವರು ತಿಂದರೂ ಅಡ್ಡಿ ಇಲ್ಲ, ಮಕ್ಕಳಾಗದೇ ಇರುವಂಥವ್ರು. ಆದರೂ ಒಂದ್ಸಲ ಜಾತಕ ನೋಡಿ ಅಲ್ಲೇನಾದ್ರೂ ಅಗ್ನಿತತ್ವದ ಗ್ರಹಗಳೇನಾದ್ರೂ ಬಲಾಢ್ಯರಾಗಿದ್ದಾಗ ಈ ನುಗ್ಗೆಕಾಯಿನ ತಿನ್ನೋದ್ರಿಂದ ಗಂಡಸರಿಗಾದ್ರೆ ವೀರ್ಯದ ತೊಂದರೆ ಆಗುತ್ತೆ, ಹೆಣ್ಣು ಮಕ್ಕಳಿಗಾದ್ರೆ ಅಂಡಾಣುವಿನ ಪ್ರಾಬ್ಲಮ್ಗಳಾಗೇ ಆಗುತ್ತೆ. ಆದ್ರಿಂದ ನುಗ್ಗೆಕಾಯಿ ತಿನ್ನೋ ಮುನ್ನ ಒಂದು ಎಚ್ಚರಿಕೆ ವಹಿಸೋದು ಬಹಳಷ್ಟು ಅವಶ್ಯಕತೆ. ಓಕೆ, ನುಗ್ಗೆಕಾಯಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾರು ತಿನ್ಬೇಕು, ಯಾರು ತಿನ್ನಬಾರ್ದು, ಯಾರು ತಿಂದ್ರೆ ಒಳ್ಳೇದಾಗುತ್ತೆ, ಯಾರು ತಿಂದ್ರೆ ಓಕೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದು ನುಗ್ಗೆಕಾಯಿ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೀರಾ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ? 733 733 800 800 23 23 64. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡೋಕ್ಕೋಸ್ಕರ ರೆಡಿ ಆಗಿ ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಪ್ರಕಾಶ್ ಬನ್ರಿ. ಏನ್ರಿ ಕೆಲಸ ಮುಗಿಸ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ನಮಸ್ಕಾರ ಪ್ರಕಾಶ್. ಏನ್ ಮಾಡ್ತಾ ಇದ್ದೀರಿ? ಸರ್, ತಂದೂರಿ ಪ್ರಾನ್. ಎಷ್ಟು ಕೆಜಿ ತಂದೂರು ಪ್ರಾನ್ಸ್ ತಂದೂರು ಅಂದ್ರೆ 6 ಪೀಸ್ ಕೊಡ್ತಾರೆ. 1000 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಕೆಜಿ ಹೋಟ್ಲಲ್ಲಿ. ನಿಮ್ ಹೋಟ್ಲು ಸವಾಸನ ಬೇಡ, ನಮಗೂ ಬೇಡ, ಹೋಗ್ರಿ. ಮುಳ್ಳಿ ಮಿಲ್ಟ್ರಿ ಹೋಟ್ಲಿಗೆ ಬನ್ರಿ. ಶನಿವಾರ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆ ಏನೇನ್ ಬೇಕೋ ಐಟಮ್ಗಳು ಕೊಡ್ತೀವಿ, ಅದು ಫಿಶ್ ಬಿಟ್ಟು. ಹೌದು ಸರ್. ಓಕೆ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಏನ್ ತಂದೂರಿ ಪ್ರಾನ್ ಮಾಡ್ತಾರೆ? ಹೌದು ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ತಂದೂರಿ ಪ್ರಾನ್ಸ್ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಮೊಟ್ಟೆ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಂಕಾಳು, ರೆಡ್ ಚಿಲ್ಲಿ ಸಾಸ್, ವಿನಿಗರ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ತುಪ್ಪ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಮಿಕ್ಸಿಂಗ್ ಬಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಹಾಕಿ.
ಎಣ್ಣೆಲಿ ಕರಿತೀರಾ ಬೆಂಕಿಲಿ ಬೇಯಿಸ್ತೀರಾ ಇದನ್ನೂ? ಬೆಂಕಿಲಿ ಬೇಯಿಸ್ಬೇಕು ಸರ್. ಸೋಯಾ ಸಾಸ್ ಹಾಕ್ತೀನಿ. ಎಸ್ ಹಾಕಿ ಸರ್. ಓಕೆ, ಚಿಲ್ಲಿ ಸಾಸ್, ಚಿಲ್ಲಿ ಸಾಸು, ಸೋಯಾ ಸಾಸು, ಆಮೇಲೆ ಓಂ ಕಾಳು ಹಾಕ್ತೀನಿ ಹಂಗೆ. ಓಂ ಕಾಳು ಬೇಕಾ? ಹೌದು ಸರ್. ಈ 5 ಸ್ಟಾರ್ ಹೋಟ್ಲವ್ರಿಗೆ ಓಂ ಕಾಳಿಲ್ಲ ಅಂದರೆ ತಿಂದಿದ್ದು ಜೀರ್ಣನೇ ಆಗಲ್ಲ. ಹಾಕಿ ಸರ್. ಸ್ವಲ್ಪ ವೆನಿಗರ್ ಹಾಕ್ತೀನಿ ಹಂಗೆ. ವಿನಿಗರು ಬೇಕು, ಸೋಯಾ ಸಾಸು ಬೇಕು. ಎಸ್ ಸರ್. ಓಕೆ, ಸೊ ಕಾರ್ನ್ಫ್ಲವರ್ ಹಾಕ್ತೀನಿ. ಸ್ವಲ್ಪ ಕಾರ್ನ್ಫ್ಲವರು ಕೋಟಿಂಗು ಅದ್ರ ಮೇಲೆ ಕುತ್ಕೊಳ್ಳೋಕ್ಕೋಸ್ಕರ ಅಷ್ಟೇನೆ. ಪ್ರಾನು ಫಿಶ್ ಎಲ್ಲ ಮಾಡ್ಬೇಕಂದ್ರೆ ಅದೇನು ಚೆನ್ನಾಗೇನು ದಪ್ಪವಾಗಿ ಬಳಿಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಕೋಟಿಂಗ್ ಆದ್ರೇ ತಿನ್ನಕ್ಕೆ ಮಜಾ. ಸೊ ಮಟ್ಟ ಹಾಕ್ತೀನಿ ಹಂಗೆ. ಹಾಕಿ ಸರ್, ಮಿಕ್ಸ್ ಮಾಡ್ತೀನಿ. ಮಾಡಿ. ಅದು ಚುಚ್ಚೋದು ಮಿಷಿನ್ ತಂದಿದ್ದೀರಾ ಆ ಕಂಬಿಗಳು? ಅಂದಿದ್ದು ಸರ್. ಸೊ ಖಾರ ಪುಡಿ, ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಪೆಪ್ಪರ್ ಪೌಡರ್ ಸ್ವಲ್ಪ. ಪೆಪ್ಪರ್ ಪೌಡ್ರು ಬೇಕು, ಸ್ವಲ್ಪ ರುಚಿ ಖಾರ ಬೇರೆ ಥರ ಬರುತ್ತೆ. ಸಾಕು. ಓಕೆ, ಉಪ್ಪು ಹಾಕ್ತೀನಿ ಈಗ. ಮೊಟ್ಟೆ ಹಾಕಿದ್ದೀವಿ, ಅಚ್ಕಾರದ ಪುಡಿ ಹಾಕಿದ್ದೀವಿ, ಸೋಯಾ ಸಾಸು, ವಿನಿಗರು, ಚಿಲ್ಲಿ ಸಾಸು, ಓಂ ಕಾಳು ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಸಂಪಳ ರೆಡಿಯಾಗಿದೆ. ಆಮೇಲೆ ಸ್ವಲ್ಪ ಪ್ರಾನ್ಸ್ ಹಾಕ್ತಿದ್ದೀವಿ. ಹಾಕ್ಬಿಡಿ ಸರ್. ಎಷ್ಟು ದಪ್ಪ ಹಿಡ್ಕೊಂಬಂದ್ರಿ ನೀವು ರೀ? ಹೌದು ಸರ್. ಎಲ್ಲೋಗಿ ತಂದ್ರಿ? ಪ್ರಕಾಶ್ ರಾವ್, ಸಿಗುತ್ತೆ ಸರ್ ಬಜಾರಲ್ಲಿ. ಸಿಗುತ್ತಾ ಬಜಾರಲ್ಲಿ? ಓಕೆ, ಎಷ್ಟು ನಿಮಿಷ ನೆನೆಸಿಡ್ಬೇಕಾಗುತ್ತೆ ಪ್ರಕಾಶ್ ರಾವ್? ಸರ್ ಇವೆಲ್ಲ ಅರ್ಧ ಗಂಟೆ ಬೇಕೇ ಬೇಕು ಸರ್. ಬೇಕೇ ಬೇಕಲ್ಲ? ಬೇಕೇ ಬೇಕು, ಇಲ್ಲಾಂದ್ರೆ Okay. ಹೊಡಿತಾರೆ ಇಲ್ಲ. ಇಲ್ಲಾಂದ್ರೆ ಆಗಲ್ಲ. ಆಗಲ್ಲ. ಸ್ವಲ್ಪ ಆಯಿಲ್ ಹಾಕಿ ಹಂಗೆ. ಸ್ವಲ್ಪ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕು. ಚುಸ್ತೀರಾ? ಚುಚ್ಚೋಣ. ಬಿಡಿ, ಕಂಬಿ ಅಲ್ಲೇ ಇದೆ. ಸಖತ್ತಾಗಿರೋ ಕಂಬಿ ಹುಡುಕಿದ್ದೀರಾ ಸ್ವಾಮಿ. ಹಾಂ, ಈ ಚುಚ್ಚಕ್ಕೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತೀರಲ್ಲ ನೀವು. ಹೌದು ಸರ್. ಇವೆಲ್ಲ ಚುಚ್ಚೋದು ಇಂಪಾರ್ಟೆಂಟು. ಕೊಡಿ. ಈ ಸುಟ್ಟಿ ತಿಂದರೆ ಅದ್ರ ಮಜಾನೇ ಬೇರೆ, ಬೇಯಿಸ್ಕೊಂಡು ತಿಂದರೆ ಮಜಾ ಬೇರೆ, ಎಣ್ಣೆ ಲಾಕಿ ಕರೆದು ತಿಂದರೆ ಅದ್ರ ಮಜಾ ಬೇರೆ. ಓಕೆ, ರೆಡಿನಾ ಪ್ರಕಾಶ್ ರಾವ್? ರೆಡಿ ಸರ್. ಇದು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿ. ಅದನ್ನ ಈ ಕಡೆ ಇಟ್ಕೊಳ್ಳಿ ಫಸ್ಟು. ಓಕೆ, ಹಾಕ್ಬಿಡಿ ಅದಕ್ಕೆಲ್ಲ. ಮೊದಲನೇ ಸುತ್ತಿನ ತಂದೂರು ರೆಡಿಯಾಗಿದೆ. ಎರಡನೇ ಸುತ್ತು ರೆಡಿ ಮಾಡ್ಕೋಬೇಕು. ಏನು ಹಾಕೋಣ ಇದಕ್ಕೆ? ತುಪ್ಪನಾ? ತುಪ್ಪ ಹಾಕಿ. ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಿದ್ರೆ ತುಂಬ ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ. ಓಕೆ, ಅದ್ಭುತವಾಗಿರೋವಂಥ ಪ್ರಾನ್ ತಂದೂರ್ ಮನೇಲೇ ಮಾಡ್ಕೋಬೋದಾದಂಥದ್ದು. ಚೆನ್ನಾಗಿ ಬೇಯಿಸಿ ಸರ್. ಬೇಲಿ ಬೇಲಿ ಲಕ 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 ಅಂತದೆ ನೋಡ್ರಿ ಪ್ರಕಾಶ್ ರಾವ್. ಹೌದು ಸರ್. ನೋಡ್ರಿ, ಫಿನಿಶ್ ರೆಡಿ. ಸೇಮ್ ತಂದೂರಿ ಕಲರ್ ಬಂತು. ತಂದೂರಿಗೆ ಹಾಕೋದು ಮತ್ತೆ ಬಟ್ರ್ ಹಾಕೋದು ಮತ್ತೆ ಒಳಗಡೆ ಬಿಡೋದು, ಕಲರ್ ಹಾಕಿ ಈ ಥರ ಸೀನೇ ಇಲ್ಲ. ನೇಚರ್ ಕಲರ್ ಚೆನ್ನಾಗಿದೆ, ಮಾಡ್ಕೋಬೋದು ಮನೆಯಲ್ಲಿ. ಮಾಡ್ಕೋಬೋದಾ ಮನೇಲಿ? ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಫಿಟ್ ಮಾಡೋಣ. ಸೇಮ್ ತಂದೂರಿ ಕಲರ್ ಇದೆ ಸರ್. ಇದು ತಂದೂರಿ ರೋಸ್ಟ್ ಹಿಂಗೆ ಆಗುತ್ತಿಲ್ಲ ಅಲ್ಲ? ಹೌದು. ಹ್ಞೂ. ಕಳಿ ಸರ್ ತಂದೂರಿ ಪ್ರಾನ್. ತಂದೂರಿ ಪ್ರಾಣನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ಈ ತಂದೂರಿ ಪ್ರಾನ್ನ ಯಾವ ರೀತಿ ಮಾಡಲು ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ತಂದೂರಿ ಪ್ರಾನ್ ಮಾಡ್ಕೊಳ್ಳಿ. ತಂದೂರಿ ಪ್ರಾನ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಓಂಕಾಳು, ವಿನಿಗರ್, ಕಾರ್ನ್ಫ್ಲೋರ್, ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಪ್ರಾನ್ಸ್ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಒಂದು ಕಂಬಿಗೆ ಚುಚ್ಚಿ ಒಲೆಯಲ್ಲಿ ಸುಟ್ಟು ನಂತರ ತುಪ್ಪದಲ್ಲಿ ಫ್ರೈ ಮಾಡಿ. ಈಗ ತಂದೂರಿ ಪ್ರಾನ್ಸ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ ಮಿಸ್ಟರ್ ಪ್ರಕಾಶ್ ರಾವ್? ಮಾಡಿ. ತಂದೂರು ತಂದೂರು ತಂದೂರು
ಇಲ್ಲ ಚೆನ್ನಾಗಿಲ್ಲ ಅಂತ ಇವಾಗ ಸೀನೇ ಇಲ್ಲ ತೆಗೆದ್ರೆ ಇಷ್ಟ ಆಗ್ಬಿಡುತ್ತೆ. ಅದ್ಭುತವಾಗಿದೆ, ಒಳ್ಳೆ ಮಸಾಲ. ಇನ್ನೂ ಖಾರ ಹಾಕ್ಬೋದಾಗಿತ್ತು. ಆಯ್ತು ಸರ್. ಖಾರ ಹಾಕಿದ್ವಿ, ತುಪ್ಪ ಜಾಸ್ತಿ ಹಾಕ್ಬಿಡೋಲ್ಲ, ಅದು ಖಾರ ಹೇಳ್ಕೊಂಡ್ಬಿಡುತ್ತೆ. ಸಾಗಿದೆ ಪ್ರಕಾಶ್ ರಾವ್, ಒಳ್ಳೆ ಒಂದು ತಂದೂರ್ ಫ್ಲೇವರು ಮನೇಲಿ ಯಾವ ರೀತಿ ಮಾಡ್ಕೋಬೋದು. ಹೋಟೆಲಿ 6 ಪೀಸ್ಗೆ 450 ರೂಪಾಯಿಗಿಂತ ಜಾಸ್ತಿ ಕೊಡಬೇಕಾಗುತ್ತೆ. 6 ಪೀಸು ಇದೇ ಥರ ಮಾಡಿರ್ತಾರೆ, ಇದೇ ರುಚಿನೇನೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರೆ ಪ್ರಕಾಶ್ ರಾವ್. ಸರ್ ಹೇಳ್ರಿ ನಿಮ್ಮ ಫೋನ್ ನಂಬರು. 9945 9945 07 07 46 46 80 4680 ಫೋನ್ ಮಾಡಿ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ತಿಂದು ಖಾಲಿ ಮಾಡ್ತೀವಿ ಮಿಸ್ಟರ್ ಪ್ರಕಾಶ್. ಓಕೆ ಸರ್. ಥ್ಯಾಂಕ್ ಯು, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಒಂದು ತಿನ್ಕೊಂಡು ಹೋಗಿ. ಇರಲಿ ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟೋಗ್ಬಿಟ್ಟಿದ್ದಾರೆ. ಮುರಳಿಯವರೇ, ಖಾಲಿ ಮಾಡಲೇಬೇಕು ಇದನ್ನ ಅಂತ ಹೇಳ್ತಿದ್ದಾರೆ. ಖಾಲಿ ಮಾಡಬೇಕು ಅಂತ ನಾವು ಅಂದ್ಕೊಳ್ತಾ ಇದೀವಿ, ಆದರೆ ಸಮಯ ಆಗೋಗಿದೆ. ಕಾರ್ಯಕ್ರಮ ಮುಗಿಸ್ಬೇಕು. ಆದರೆ ಏನ್ರಿ ಮುರಳಿ, ಇವತ್ತಿನ ಪ್ರಶ್ನೆನೇ ಕೇಳಿಲ್ಲ. ನಾವು ಅವಾಗಿಂದ ಕಾರ್ಯಕ್ರಮ ನೋಡ್ತಾ ಇದೀವಿ, ಏನಪ್ಪ ಇವತ್ತಿನ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು ಮಾಡಿದಂಥ ಅಡಿಗೆಯ ಹೆಸರೇನು? ಮತ್ತೊಮ್ಮೆ ಇವತ್ತು ಬಂದಂಥ ಚಂದ್ರಪ್ಪನವರು ಯಾವ ಅಡಿಗೆನ ಮಾಡಿದ್ರು, ಆ ಅಡಿಗೆ ಹೆಸರೇನು ಅಂತ ಬರ್ದು ಕಳಿಸಿ ಬಹುಮಾನಗಳು ನಿಮ್ದಾಗಿಸ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಒಗಂಡಬಿ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಸುಚಿತ್ರವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಈವೆಂಟ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಯಾವ ಈವೆಂಟ್ಗೆ ಬೇಕಾದ್ರೂ ಸುಚಿತ್ರವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದೇ ನಂಬರ್ಗೆ ಫೋನ್ ಮಾಡಿ. 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.